ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಕೇಸರಿ ಶಾಲು ಅದಕ್ಕೆ ಅವಕಾಶ ಕೊಡಿ ಅಂತ ನಾನು ಹೇಳಲ್ಲ. ನಾನು ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಂತಹ ಉಚಿತವಾದಂತಹ ಯೂನಿಫಾರ್ಮು ಪುಸ್ತಕಗಳನ್ನು ಓದಿ ಬೆಳೆದವನು. ಶಾಲೆಯಲ್ಲಿ ಸಮವಸ್ತ್ರ ಅನ್ನೋದು ಕಡ್ಡಾಯವಾಗಿರಬೇಕು. ಅಲ್ಲಿ ಯಾವ ಜಾತಿ ಧರ್ಮದ ತಾರತಮ್ಯ ಇಲ್ಲದೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳು ವ್ಯಾಸಂಗವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಸಮವಸ್ತ್ರ ಸಂಹಿತೆಯನ್ನು ಮಾತ್ರ ಕಡ್ಡಾಯ ಮಾಡಬೇಕು. ಅವರಿಗೆ ಬುರ್ಕಾ ಹಾಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದೀರಿ, ನಮಗೆ ಶಾಲಾ ಹಾಕೊಳ್ಳೋಕೆ ಅವಕಾಶ ಕೊಡಿ. ನಾನು ಆ ಥರ ಲಾಜಿಕ್ ನಾನು ಹೇಳಲ್ಲ. ಅವರಿಗೆ ಬುರ್ಕಾ ಹಾಕೋ ಅವಕಾಶ ಇರಬಾರ್ದು, ಮುಕ್ಕಾಲು ಪ್ಯಾಂಟು ತಲೆ ಮೇಲೆ ಟೋಪಿ ಹಾಕೋಕ್ಕೂ ಅವಕಾಶ ಇರಬಾರ್ದು, ಕೇಸರಿ ಶಾಲು ಬೇಡ. ಸಮವಸ್ತ್ರದಲ್ಲಿ ಮಕ್ಕಳು ಶಾಲೆಗೆ ಬಂದು ಓದುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. 17 ಅಥವಾ 18 ಬಜೆಟ್ ಮಂಡಿಸಿರುವಂಥ ಸಿದ್ದರಾಮಯ್ಯನವರು, ಇವರು ಮನಮೋಹನ್ ಸಿಂಗ್ ಅವರಿಗಿಂತಲೂ ಕೂಡ ವಿಶ್ವದ ಅತಿ ದೊಡ್ಡ ಅರ್ಥಶಾಸ್ತ್ರಜ್ಞ. ಅರ್ಥಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರುವಂಥ ಅಮರ್ತ್ಯ ಸೇನ್ಗಿಂತಲೂ ದೊಡ್ಡ ಅರ್ಥಶಾಸ್ತ್ರಜ್ಞ ನಮ್ಮ ಸಿದ್ದರಾಮಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿದ್ದರಾಮಣ್ಣವರೇ, ಇದರ ಲೆಕ್ಕಾಚಾರ ಸರಿ ಇಲ್ಲ, ಇದ್ರ ಹಿಂದೆ ಏನು ಉದ್ದೇಶ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈ ರಾಜ್ಯದ ಮೇಲೆ 8.25 ಲಕ್ಷ ಕೋಟಿ ರೂಪಾಯಿ ಸಾಲ ತಗೊಂಬಂದು ಹೇರಿರುವ ಮನುಷ್ಯ ನೀವು. ಈ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲದ ಹೊರೆಯನ್ನು ಹೊರಿಸಿರುವಂಥ ಮನುಷ್ಯ ನೀವನ್ನ ಹೇಳ್ತಾ ಇದ್ದೀರಾ. ಇದು ಅವ್ರಿಗೆ ಲೆಕ್ಕಾಚಾರ ಸರಿ ಇಲ್ಲ ಅಂತ ಮೋದಿಯವ್ರಿಗೆ ಪಾಠ ಹೇಳ್ತಾ ಇದ್ದೀರಾ.